ಇನ್ನು ಕನ್ನಡದ ಹಾಡು ಹಾಡಲು ಬೇಡಿಕೆಯೊಂದನ್ನು ಇಟ್ಟಿದ್ರು ಕಾಲೇಜೊಂದರ ಕಾರ್ಯಕ್ರಮದಲ್ಲಿ. ಈ ಸಂದರ್ಭದಲ್ಲಿ ಸಿಟ್ಟನ್ನು ಹೊರಹಾಕಿದ್ದಾರೆ ಗಾಯಕ ಸೋನು ನಿಗಮ್. ಕನ್ನಡ ಕನ್ನಡ ಅಂತಿರಲ್ಲ, ಇದಕ್ಕೆ ತಾನೇ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದದ್ದು ಅಂತೆಲ್ಲ ಉದ್ದುದ್ದ ಭಾಷಣ ಹೊಡೆದಿದ್ದಾರೆ. ನಾನು ಕನ್ನಡ ಚಿತ್ರರಂಗದ ನಿರ್ಮಾಪಕರಿಗೆ ಹೇಳುತ್ತಾ ಇದ್ದೀನಿ, ಇಂಥ ಅಯೋಗ್ಯರನ್ನೆಲ್ಲ ಕರ್ನಾಟಕದ ನೆಲಕ್ಕೆ ತಂದು ಅವ್ರನ್ನ ಆಡಿಸಿ ಅವರಿಂದ ಕನ್ನಡ ಅನ್ನೋದೇನಿಲ್ಲ, ಕನ್ನಡದಿಂದ ಅವರು. ಸೋನು ನಿಗಮ್ ಉದ್ದಟತನದ ಮಾತುಗಳನ್ನು ನಿನ್ನೆ ಆಡಿದ್ದಾರೆ. ಕನ್ನಡ ಸಾಂಗನ್ನು ಹಾಡಿ ಕನ್ನಡ ಹಾಡಿ ಅಂತಿದ್ದೆ ತಪ್ಪ. ಆ ಪಹಲ್ಗಾಮ್ಗೆ ಹೋಲಿಸೋದು ಏನು, ಯಾವ ಕಾರಣಕ್ಕೆ? ಅಲ್ಲ, ಏನು ಸಂಬಂಧ ಏನು? ಲೇ ಹುಚ್ಚ, ಲೂಜು, ಕಂಟ್ರೋಲೇ ಇಲ್ದಂಗೆ ಮಾತಾಡಿದ್ದಾರೆ ಸರ್. ನಿಂಗೆ ಬ್ರೈನ್ ಇದೆಯಾ ಇಲ್ವಾ ಫಸ್ಟ್ ಆಫ್ ಆಲ್? ಅಥವಾ ಏನಾದ್ರು ಮನಗಿನಲ್ಲಿ ಜಗಳಾಗಿದೆಯಾ ನೋಡು ನಿನಗೆ, ಅಯೋಗ್ಯ. ಅಲ್ಲ, ಏನು ಸಂಬಂಧ ಏನು ನಂಗೆ ಅರ್ಥ ಆಗಲಿಲ್ವಲ್ಲ. ಬೆಳೆಯೋವರೆಗೂ ಕನ್ನಡ ಬೇಕು, ಆಟಿಟ್ಯೂಡ್. ಆಯ್ತಪ್ಪ, ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಓಕೆ ಅಲ್ವಾ? ಹೌದು. ಯಾರೋ ಒಬ್ಬ ಫೇಮಸ್ ಪ್ಲೇಯರ್ ಬರ್ತಾನೆ ಒಳಿಕೆ, ಪ್ರೇಕ್ಷಕರೆಲ್ಲ ಸಿಕ್ಸರ್ 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 ಅಂತ ಕೂಗ್ತಾರಪ್ಪ. ಜೋಶ್. ಅವನು ಬ್ಯಾಟನ್ನು ಎಷ್ಟು ಬಿಟ್ಟು ಇದಕ್ಕೆ ಪಹಲ್ಗಾಮ್ ಆಗಿದ್ದಿತ್ತು. ಕ್ರಿಕೆಟ್ ಸ್ಟೇಡಿಯಮಲ್ಲಿ ಸಿಕ್ಸರ್ ಅಂತ ಕೂಗದೆ ಚಿಕನ್ ಮಟನ್ ಅಥವಾ ಬಿಸಿಬೇಳೆ ಬಾತ್ ಅಂತ ಕೂಗಕ್ಕಾಗತ್ತಾ ಯಾವನಾರುವೆ? ಅದೇ ತಾನೇ ಕೂಗಬೇಕು. ನಿಜ. ಓಕೆ, ಸಂಗೀತದ ಕಾರ್ಯಕ್ರಮ ನಡೀತಿದೆ, ಹೌದು. ಅಲ್ಲಿ ಕನ್ನಡದ ಹಾಡನ್ನು ಹಾಡು. ಯಾಕೆ ಅಂದರೆ ಮೂರ್ಖ ಕಚಡ, ಅದರಲ್ಲೇ ಅನ್ನ ತಿಂದಿರೋದು ನೀನು ಅನ್ನೋ ಕಾರಣಕ್ಕೆ ಅವ್ರು ಯಾರೋ ಕೇಳಿರ್ತಾರೆ. ಬಂದಿದ್ದು ಬೆಂಗಳೂರಲ್ಲೇ. ಕೇಳಿರು, ಅದು ಬೆಂಗಳೂರಲ್ಲಿ. ಇದೊಂದು ಪಂಜಾಬಲ್ಲಿ ಕೇಳಿತಿದ್ರೆ ಬೇರೆ ಕತೆ. ಹೌದು, ಕೇಳಿದ್ದಾರೆ. ಅದಕ್ಕೆ ನೀನು ಪಹಲ್ಗಾಮ್ ಅಂತಂದ್ರೆ, ಏಯ್ ಬ್ರೈನ್ಲೆಸ್ ಫೆಲೋ, ಇವನು ಬೆಂಗಳೂರಿಗೆ ವಾಪಸ್ ಬಂದರೆ ಒಂದು ಕಾರ್ಯಕ್ರಮ ನಡೀಕೂಡ್ದು. ಇವನು ವಾಪಸ್ ಬಂದರೆ ನಡೀಕೂಡ್ದು. ಕರೆಯೋವ್ರಿಗೂ ಎಚ್ಚರಿಕೆ ಅದು. ಬೇಕಾದ್ರೆ ನೀವು ಅವನನ್ನು ಕರೆದು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ನಡೆಸ್ಬೋದು ಕಾರ್ಯಕ್ರಮ, ಆಮೇಲೆ ನೀವು ಅನುಭವಿಸ್ಬೇಕಾಗತ್ತೆ ಅದರ ಕಷ್ಟನ. ಕರಿಕೂಡ್ದು ಅವನನ್ನು, ಕಾಚಡಾತವ್. ಅವ್ನು ಕ್ಷಮಾಪಣೆ ಕೊಟ್ಟರೆ ತಗೋಬೇಡಿ. ಹಿಂದಿನಲ್ಲಿ ಇವನನ್ನು ಕೇಳಕ್ಕೆ ಗತಿ ಇರಲಿಲ್ಲ, ಗಟ್ಟರ್ ಫೆಲೋ ಇವನು. ಕೇಳಕ್ಕೆ ಗತಿ ಇರಲಿಲ್ಲ ಇವನನ್ನು. ಕರ್ನಾಟಕದವ್ರು ಕೈ ಹಿಡಿದು ಜಾಗ ಕೊಟ್ಟರು ಇವನಿಗೆ. ಅದನ್ನು ಮರೆತು ಕನ್ನಡದ ಬಗ್ಗೆ ಮಾತು. ಅಯೋಗ್ಯ. ಎಸ್.